ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್. ಸೊ ನಾನು ಗೌತಮು, ರಾಹುಲು ಮತ್ತು ಪಿಂಕಿ ಟ್ರಿಪ್ ಹೋಗ್ತಿದ್ದೀವಿ. ನನ್ನ ಪಿಕ್ ಮಾಡೋಕ್ಕೆ ಆಲ್ಮೋಸ್ಟ್ ರೆಡ್ಮಂಡಿಂದ ವೆಸ್ಟ್ ಸಿಯಾಟಲ್ವರೆಗೂ ಬಂದಿದ್ದಾರೆ. 30 ಮೈಲ್ ಬರೀ ನನ್ನ ಪಿಕ್ ಮಾಡೋಕ್ಕೆ. ಸೊ ಟ್ರಿಪ್ ಹಂಗೆ ಹೋಗಿತ್ತು ನೋಡೋಣ. ಪ್ಲ್ಯಾನ್ ಬಂದು ಲೆವೆನ್ಸ್ವರ್ತ್ ಅಂತ, ಇಲ್ಲಿಂದ ಒಂದು 80 ಮೈಲ್ಸ್ ದೂರ ಅಲ್ಲಿಗೆ ಹೋಗೋ ಪ್ಲ್ಯಾನು. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ನಂಗೊಂದು ಶಾಕಿಂಗ್ ನ್ಯೂಸ್ ಗೊತ್ತು, ಬಟ್ ಇವ್ರು ಯಾರಿಗೂ ಗೊತ್ತಿಲ್ಲ. ಆ ಸರ್ಪ್ರೈಸ್ ಕೊಡೋಣ ಇವ್ರಿಗೆಲ್ಲ. ಸೊ ಬನ್ನಿ ಇವಾಗ ಶಾಕಿಂಗ್ ನ್ಯೂಸ್ ಏನಂತ ನೋಡೋಣ. ಆವಾಗಲೇ ಹೇಳ್ದಂಗೆ ಲೆವೆನ್ಸ್ವರ್ತ್ ಅನ್ನೋ ಪ್ಲ್ಯಾನು. ಸೊ ಇವ್ರು 3 ಜನ ಹಾಕಿದ ಪ್ಲ್ಯಾನು. ಶಾಕಿಂಗ್ ನ್ಯೂಸ್ ಏನಂದರೆ 80 ಮೈಲ್ಸ್ ಹೋಗೋಕ್ಕೆ ಸುಮಾರು 1.5 ಅವರ್ ತೊಗೊಳುತ್ತೆ. ಬಟ್ ನಾಳೆ ಇಲ್ಲಿ ನೋಡಿದ್ರೆ ಸರಿ ಸುಮಾರು 6 ಅವರ್ ತೊಗೊತಿದೆ. ಏನಕ್ಕೆ ರೋಡ್ ಕ್ಲೋಷರಿಂದ. ಈ ನ್ಯೂಸ್ ಇವ್ರಿಗೆ ಗೊತ್ತಿಲ್ಲ, ಏನು ಅಂದ್ಕೊಂಡಿದ್ದಾರೆ ನೋಡೋಣ. ನಾವು ಇದಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಒಂದು ನೈಸ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನನಗಿಂತ ರಾಹುಲ್ ತುಂಬ ಡಿಸಪಾಯಿಂಟ್ ಆಗಿರ್ತಾನೆ ಅಂದ್ಕೊಂಡಿದ್ದೀನಿ. ನಾನು ಮುಂಚೆನೇ ಹೋಗಿದ್ದೆ, ಅದೇ ರೋಡ್ ಹಾಗೇ ಇರುತ್ತೆ ಅಂದ್ಕೊಂಡೆ. ಬಟ್ ಡಿಡ್ ನಾಟ್ ಚೆಕ್ ದ ಗೂಗಲ್ ಮ್ಯಾಪ್ಸ್. ನಾಳೆ ಒಳಗೆ ಬೆಟರ್ ಆಗುತ್ತೆ ನೋಡೋಣ. ನಾನು ಸಿಯಾಟಲಲ್ಲಿ ನನ್ನ ಲೈಫಲ್ಲೇ ಫಸ್ಟ್ ಸ್ನೋಫಾಲ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ರಾಹುಲ್ ಜಾಗ ಚೆನ್ನಾಗಿರುತ್ತೆ ಹೋಗೋಣ ಅಂದ, ಓಕೆ ಅಂದೆ. ಬಟ್ ಪುನೀತ್ ಈ ಥರ ಶಾಕ್ ಕೊಡ್ತಾನಂತ ಗೊತ್ತಿರಲಿಲ್ಲ. ಜಸ್ಟ್ ಟ್ರಾವೆಲಿಂಗೇ 10 hours ಆಗುತ್ತೆ. ಇನ್ನು ಹೋಗ್ತೀವ ಇಲ್ವಾ ಡೌಟ್ ಅನಿಸುತ್ತೆ. ಮೇ ಬಿ ಇಲ್ಲೇ ಎಲ್ಲಾದರೂ ಹೋಗ್ತೀವಿ ಅನಿಸ್ತಿದೆ. ಸೊ ನನ್ನ ಪ್ರಕಾರ ಮೋಸ್ಟ್ಲಿ ಪ್ಲ್ಯಾನ್ ಚೇಂಜು. ಸೊ ಎಲ್ಲಿಗೆ ಹೋಗ್ತೀವಿ ನೋಡೋಣ. ಸೊ ರಾಹುಲು ಏನೋ ಪೆಪ್ಪರ್ ಚಿಕನ್ ಅಂತೆ, ಪೆಪ್ಪರ್ ಚಿಕನ್ ಮಾಡಿದ್ದಾನೆ. ರಾಹುಲ್ ಚೆನ್ನಾಗಿ ಮಾಡ್ತಾನೆ ಚಿಕನು. ಟೈಮ್ ಬಂದು ಸುಮಾರು 10:50. ಸೊ ನಾನು ಶನಿವಾರ ಚಿಕನ್ ತಿನ್ನಲ್ಲ. ನಮ್ಮ ರಾಹುಲು ಆ್ಯಕ್ಚುಲಿ ತಿನ್ನಲ್ಲ, ಬಟ್ ಇಲ್ಲಿ ಬಂದು ಬರೀ ಶನಿವಾರ ಮತ್ತು ಯಾವ್ಯಾವ ದಿನ ತಿನ್ನೋದು ಮಂಡೇ. ಸೊ ಸ್ವಲ್ಪ ರೇಸಲ್ಲಿ ಇದ್ದೀವಿ. ರೈಸ್ ಇವಾಗ ಇರ್ತವನೆ, ಆದರೆ ಖುಷಿ ಆಗಿಲ್ಲ ಅಂದರೆ ಮೊಸರನ್ನ. ಪ್ರಾರ್ಥನಾ ಬಂದು ಒಂದು ಗೌಡ ಆದರೂ ವೆಜಿಟೇರಿಯನ್. ಅಲ್ಲಿ ವೆಜಿಟೇರಿಯನ್ ಆದರೂ ಚಿಕನ್ ತಿಂತಾರೆ. ಏನು ಕಾಲ ಬಂದಿದೆಯೋ, ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಖುಷಿಯಾಗಿ ತಿನ್ಕೊಂಡು ಹೋಗೋಣ. ಸೊ ಆವಾಗಲೇ ಹೇಳ್ದಂಗೆ ಮೋಸ್ಟ್ ಪ್ರಾಬಬ್ಲಿ ಲೆವೆನ್ಸ್ವರ್ತ್ ಕ್ಯಾನ್ಸಲು. 5 ಅವರ್ 80 ಮೈಲ್ಸ್ಗೆ ಯಾರು ಹೋಗಲ್ಲ ಅಂದ್ಕೊಳ್ತೀನಿ. ಅದಕ್ಕಂತ ರೈಸ್ ಆಗೋದ್ರಲ್ಲಿ ಬೇರೆ ಎಲ್ಲಿ ಹೋಗ್ಬೇಕು ಅಂತ ಪಿಂಕಿ ಹಾಕಿದ್ದಾರೆ ವಿಡಿಯೋ. ಸೊ ಸುಮಾರು ವಿಡಿಯೋಗಳು ನೋಡಿ ಎಲ್ಲಿ ಹೋಗೋದಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಲೆವೆನ್ವರ್ತ್ ಒಂದು ಟ್ರೈ ಮಾಡೋಣ ಅಂತ ಲೈವ್ ನೋಡ್ತಿದ್ದೀವಿ. ಮೇ ಬಿ ಈ ಕಾರಲ್ಲಿ ಹೋಗ್ಬೋದು ಅನ್ಸತ್ತೆ. ಅದು ರಿಯಲ್ ಕಾರ್ ಆಗಿರೋ ಹೋಗ್ಬೋದು. ಬೇಡದೇ ಇದ್ದಾಗ ಅಂತ ಕಾರ್ಗಳು ಕೊಡ್ತಾರೆ ರೆಂಟು, ಬೇಕಾದಾಗ ಬೇಡದೇ ಇರೋ ಕಾರ್ಗಳು ಕೊಡ್ತಾರೆ. ಏನು ಮಾಡೋಣ ನೋಡೋಣ. ಎಲ್ಲೆಲ್ಲೋ ಹೋಗ್ಬೇಕಾಯಿತು, ಬಟ್ ತುಂಬ ಲೇಟಾಗಿ ಮಲಗಿ ತುಂಬ ಲೇಟಾಗಿ ಎದ್ದಿದ್ದೀವಿ. ಟೈಮ್ ಬಂದು 1:30. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಬಟ್ ಪಿಂಕಿ ನಮಗೋಸ್ಕರ ಚಪಾತಿ ಮಾಡ್ತಿದ್ದಾಳೆ ತುಂಬ ಪ್ರೀತಿಯಿಂದ. ಸೊ ಚಪಾತಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಸ್ನೋಫಾಲ್ಮಿ ಫಾಲ್ಸ್ ಹೋಗ್ತಿದ್ದೀವಿ. ಈ ಸ್ನೋ ಬಂದು ಅಪರೂಪಕ್ಕೆ ಬಿದ್ದು ಎಲ್ಲ ರೋಡ್ ಕ್ಲೋಸ್ ಆಗಿಬಿಟ್ಟಿದೆ. ಯಾವುದೇ ನ್ಯಾಷನಲ್ ಪಾರ್ಕ್ಗೆ ಹೋಗೋಕ್ಕಾಗಲ್ಲ, ಬೇರೆ ಎಲ್ಲೂ ದೂರದಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕಂತ ಹತ್ತಿರದಲ್ಲಿರೋ ಸ್ನೋಫಾಲ್ಮಿ ಫಾಲ್ಸ್. ಇಲ್ಲಿ ಸ್ನೋಫಾಲ್ಮಿ ಫಾಲ್ಸ್ ಇದೆ ನೋಡ್ಬೋದು. ಯಾವತ್ತೂ ಇಷ್ಟು ಫೋರ್ಸ್ ಇರಲಿಲ್ಲ ನಾವು ಇದಕ್ಕೂ ಮುಂಚೆ. ಬಟ್ ಇಷ್ಟು ಫೋರ್ಸ್ ಯಾವತ್ತೂ ಯಾವ ಫಾಲ್ಸಲ್ಲೂ ನೋಡಿಲ್ಲ ನಾನು. ಇಷ್ಟು ಆ ಗಾಳಿಯಿಂದ ಮೇಲೆ ನೋಡ್ಬೋದು. ನಾವಿಷ್ಟು ಎಷ್ಟು ದೂರ ಇದ್ರೂ ಗಾಳಿಯಿಂದ ನಾವಿಷ್ಟು ಈ ಸನ್ಗ್ಲಾಸ್ ಮೇಲೆ ಬರ್ತಿದೆ. ಕ್ರೇಜಿ ಆಗಿದೆ. ಫುಲ್ ಸ್ನೋ ಎಲ್ಲ ಆಗಿದೆ. ಸೊ ನಮ್ಗೆ ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಹೋಗೋ ಆಪ್ಷನು ಹೈಕ್ ಮಾಡಿ ಅಲ್ಲಿ ಕೆಳಗಡೆ ಹೋಗ್ಬೋದು. ಬಟ್ ತುಂಬ ಸ್ನೋ ಬಿದ್ದಿದ್ರಿಂದ ಕ್ಲೋಸ್ ಮಾಡಿಟ್ಟಿದ್ದಾರೆ. ಒಂದು ಸುಮಾರು 268 ಅಡಿ ಅದರ ಹೈಟು. ಮತ್ತು ಸುಮಾರು 50,000 ಮನೆಗಳಿಗೆ ಕರೆಂಟ್ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇದೆ ಈ ಒಂದು ಫಾಲ್ಸಿಗೆ.
ಸೊ ಇಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿದೆ, ಬಟ್ ಏನಕ್ಕೆ ಇದು ಹಾಕಿದ್ದಾರೆ, ಏನಕ್ಕೆ ಜನರು ಹೋಗ್ತಿಲ್ಲ ಅಂದರೆ ಬ್ಲ್ಯಾಕ್ ಐಸ್ ಅಂತ ಒಂದಿರುತ್ತೆ. ಸೊ ಬ್ಲ್ಯಾಕ್ ಐಸ್ ಬಂದು ಕಣ್ಣಿಗೆ ಕಾಣಲ್ಲ, ಬಟ್ ಕಾಲು ಮಾತ್ರ ಅದ್ರ ಮೇಲೆ ಇಟ್ಟರೆ ದೇವ್ರ ಪಾದ. ಸೊ ಈ ಥರ ಸ್ನೋ ಇದ್ದಾಗ ಕೆಳಗಡೆ ಇಟ್ಸ್ ಆಲ್ವೇಸ್ ಬೆಟರ್ ಟು ವೇರ್ ಸನ್ ಗ್ಲಾಸಸ್. ಏನಕ್ಕೆ ಸ್ನೋಗೆ ಮತ್ತು ಐಸ್ಗೆ ಇಟ್ ಹ್ಯಾಸ್ ದ ಪವರ್ ಟು ರಿಫ್ಲೆಕ್ಟ್ 80% ಆಫ್ ದ ಯು ವಿ ಲೈಟ್. ಸನ್ನಿಂದ ಬರೋ 80% ಯು ವಿ ಲೈಟು ರಿಫ್ಲೆಕ್ಟ್ ಮಾಡುತ್ತೆ. ಆವಾಗ ನಿಮ್ಮ ಐಸ್ ಡ್ಯಾಮೇಜ್ ಆಗುತ್ತೆ ಅಕಸ್ಮಾತ್ ಸನ್ ಗ್ಲಾಸ್ ಹಾಕೊಂಡಿಲ್ಲ ಅಂದರೆ. ಸೊ ಇದೊಂದು ಸೈನ್ಸ್ ಟಿಪ್ ಅಥವಾ ಕ್ರೇಜಿ ಟಿಪ್ ಅಂತ ಇಟ್ಕೊಳ್ಳಿ. ಸೊ ಹಿಂಗೆ ಒಂದು ಸರಿ ಸ್ನೋ ಅಲ್ಲಿ ಆಟಾಡ್ತಿದ್ವಿ ಎಲ್ಲೋ ಸ್ಟೋನಲ್ಲಿ. ರಾಹುಲ್ ಇದ್ಕೊಂಡು ಹಿಂಗೆ ಸ್ನೋ ಎತ್ಕೊಂಡು ಯಾವುದೋ ಒಂದು ಆಂಟಿಗೆ ಹೊಡೆದ್ಬಿಟ್ಟ. ಆ ಆಂಟಿ ಇದ್ಕೊಂಡು ರಪ್ ಫುಲ್ ಟ್ರ್ಯಾಶ್. ಸೊ ರಾಹುಲ್ ಹೊಡ್ಯಕ್ಕೆ ಭಯ ಪಡ್ತಾವನೆ. ಆವಾಗಿಂದ ತೊಗೊಂಡು ಕೆಳಗಡೆ ಬಿಸಾಕ್ತಾವನೆ. ಒಂದು ಸತಿ ಆ ಡ್ರಾಮಾ ಆಂಟಿ ಬೈದಿದ್ದರಿಂದ ಇದಿನ್ನೂ ಹೋಗಿಲ್ಲ. ಸೊ ಇಲ್ಲಿ ನೋಡಿ ಆ ಫಾಲ್ಸ್ ಮುಗಿಸ್ಕೊಂಡು ರ್ಯಾಟಲ್ ಸ್ನೇಕ್ ಲೇಕ್ಗೆ ಹೋಗ್ತಿದ್ದೀವಿ. ಹೋಗ್ತಾ ರೋಡಲ್ಲಿ ವ್ಯೂ. ಬಟ್ ಅದು ರ್ಯಾಟಲ್ ಸ್ನೇಕ್ ಅಂದರೆ ಅಲ್ಲಿ ಸ್ನೇಕ್ಸ್ ಇರುತ್ತೆ ಅಂತ ಅಲ್ಲ, ಸುಮ್ಮನೆ ಆ ಹೆಸರಿದೆ ಆ ಥರ ಇರತ್ತೆ ನೋಡೋಕ್ಕೆ. ಅದು ಆ್ಯಕ್ಚುಲಿ ಒಂದು ಹೈಕು, ಬಟ್ ನಾವು ಹೈಕ್ ಮಾಡ್ತಿಲ್ಲ, ಬರೀ ಲೇಕ್ ನೋಡಕ್ಕೆ ಹೋಗ್ತಿದ್ದೀವಿ. ಫ್ರೆಂಡ್ಸ್ ಫೈಟಿಂಗ್, ಇಂಜಿನಿಯರಿಂಗ್ ಫ್ರೆಂಡ್ಸ್. ಇದೇ ರ್ಯಾಟಲ್ ಸ್ನೇಕ್ ಲೇಕು, ಅದು ರ್ಯಾಟಲ್ ಸ್ನೇಕ್ ಹೈಕು. ಸುಮಾರು 1.5 ಗಂಟೆ ಇಲ್ಲಿಂದ ಹಿಂಗೆ ನಡ್ಕೊಂಡು ಮೇಲೆ ಹೋಗ್ಬೋದು. ನಮ್ಮ ರಾಹುಲ್ ಹೋಗಿದ್ದಾನೆ. ರಾಹುಲ್ ಹೈಕ್ ಹೆಂಗಿತ್ತು ರಾಹುಲ್? ಅಲ್ಲಿ ಫೋಟೋಶೂಟ್ ಸೆಷನ್ಗಳು ಹೋಗ್ತಿದೆ. ಇಲ್ಲಿ ಗೌತಮ್ ನನಗೆ ಫೋಟೋ ತೆಗಿತಿದ್ದಾನೆ. ಸೊ ಈ ಆಚೆ ಬಂದಾಗ ಈ ಫೋಟೋಗ್ರಫಿ ಒಂದು ದೊಡ್ಡ ತಲೆನೋವು. ಅವ್ರವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆ ಫೋಟೋಗ್ರಫಿ ಮತ್ತು ಫೋಟೋ ತೆಗಿಯೋರ ಮಧ್ಯೆ, ಆವಾಗಲೇ ಸಕ್ಸಸ್ ಆಗೋದು. ಅಲ್ಲ ರಾಹುಲ್ ಏನು ಹೇಳ್ತೀಯ? ನಾವು ತೆಗೆದ್ರೆ ಪಿಂಕಿಗೆ ಇಷ್ಟ ಆಗಲ್ಲ, ಬರೀ ನೀನು ತೆಗೆದ್ರೆ ಪಿಂಕಿಗೆ ಇಷ್ಟ. ಕರೆಕ್ಟಾ ಪಿಂಕಿ? ಬಟ್ ಅಲ್ಲಿ ನೋಡ್ಬೋದು ಜನರು ದೊಡ್ಡ ಸ್ನೋಮ್ಯಾನ್ ಮಾಡಿದ್ದಾರೆ. ಇಟ್ಸ್ ಕ್ರೇಜಿ ಆಗಿದೆ. ಇಲ್ಲಿ ಹೆಡ್ಫೋನ್ಸ್ ಇನ್ನೊಂದಿದೆ. ವಾಟ್ ಏನು ಹೇರ್ ಸ್ಟೈಲ್ ಪಿಂಕ್ ಇದೆ? ಉಪೇಂದ್ರ ಹೇರ್ ಸ್ಟೈಲ್. ಸೂಪರ್ ಮೂವಿ ನೋಡಿರೋದು ಅದೇ ಥರ ಇದೆ. ಲುಕಿಂಗ್ ಗುಡ್, ಲುಕಿಂಗ್ ಶಾರ್ಟ್. ನಾಯಿದಲ್ವಾ? ಇಟ್ಸ್ 100% ನಾಟ್ ಡಾಗ್. ಹ್ಯಾಂಡ್ ಕಂಪ್ಯಾರಿಸನ್ ನನ್ನ ಕೈ 100% ನಾಟ್ ಡಾಗ್. ಚಾಟ್ ಜಿಪಿಟಿ ಮಾಡಿ. ನನಗೆ ಒಂದು ರೆಸಾರ್ಟಲ್ಲಿ ತೋರಿಸ್ಬಿಟ್ಟು ಇಟ್ಸ್ ಲೆಪರ್ಡ್ಸ್ ಅಂದಿದ್ದ. ಇಲ್ಲಿ ಲೆಪರ್ಡ್ ಇಲ್ಲ, ಬಟ್ ಮೇ ಬಿ ಸ್ನೋ ಲಯನ್ ಲಯನ್ ಅಂತಿದ್ದು. ಸೊ ಪಿಂಕಿ ಚಾಟ್ ಜಿಪಿಟಿ ಮಾಡ್ತಿದ್ದಾಳೆ. ಬೇರು ಇರ್ಬೋದು. ಬೇರ ಅಷ್ಟೇ ಅಂತ ಹೇಳ್ತಿದ್ದಾರಾ? ಇರ್ಬೋದು, ಬೇರ್ದಲ್ಲ ಅದು. ನಂದು ನೆಟ್ವರ್ಕ್ ತುಂಬಾ ಸ್ಲೋ ಇದೆ. ನೋಡಿದ್ರೆ ಇನ್ನೂ ದೊಡ್ಡದಿದೆ. ಇದು ಪಕ್ಕ ನಾಯಿದಲ್ಲ. ಸನ್ಸೆಟ್ ಟೈಮ್ ಬೇರೆ, ನೀರು ಕುಡಿಯಕ್ಕೆ ಬಂದು ನಮ್ಮನ್ನ ಕಚ್ಕಿಚ್ಬಿಟ್ರೆ ಸಾಯಿಸ್ಬಿಡತ್ತೆ, ಕಚ್ಚಲ್ಲ. ಫಸ್ಟು ಓಡೋಣ ಇಲ್ಲಿಂದ. ಸೊ ಇಲ್ಲಿ ಸಂಬೂರ್ಣ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಸಂಬೂರ್ಣ ಚಿಕನ್ 65 ಬಿರಿಯಾನಿ. ಎಣ್ಣೆಲಿ ಬಿರಿಯಾನಿ ಇದೆಯೋ ಬಿರಿಯಾನಿಲಿ ಎಣ್ಣೆ ಇದೆಯೋ ಗೊತ್ತಾಗ್ತಿಲ್ಲ. ಸೊ ತಿಂದು ಸಂಪೂರ್ಣ ಅಂತ ರೆಸ್ಟೋರೆಂಟಲ್ಲಿ ನಾನು ರೆಕಮೆಂಡ್ ಮಾಡಲ್ಲ. ಇಫ್ ಯು ಕನ್ಸಿಡರ್ ಇಟ್ ಪ್ಲೀಸ್ ಡೋಂಟ್ ಗೋ. ಇವಾಗ ನಮ್ಮ ಪಿಂಕಿ ಐಕೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ನ ಐಕೆ ಆಗಿ ಕರ್ಕೊಂಡು ಹೋಗ್ತಾವಳೆ.
ಡಸಂಟ್ ವಾಂಟ್ ಟು ಶಾಪ್ ಎನಿಥಿಂಗ್ ಬಟ್ ಶಿ ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್. ಸೊ ನಮಗೂ ಮಾಡೋಕ್ಕೇನಿಲ್ಲ, ಅದಕ್ಕೆ ನಾವು ಹೋಗ್ತಿದ್ದೀವಿ. ಸೊ ಐಕ್ಯಾಗಿ ಬಂದಿದ್ದೀವಿ. ಕರೆಕ್ಟ್ ಇವಾಗ ಟೈಮು ಎಕ್ಸಾಕ್ಟ್ಲಿ 3:15 ಒಳಗಡೆ ಹೋಗ್ತೀವಿ. ನನ್ನ ಪ್ರಕಾರ ಒಂದು ಹುಡುಗಿ ಜೊತೆ ಬಂದಿರೋದಕ್ಕೆ ಮಿನಿಮಮ್ 3 ಅವರ್ ಆಗ್ತೈತೆ ಫಿಕ್ಸು ಅಂತ. ಇಟ್ಸ್ ಅ ಎಕ್ಸ್ಪೀರಿಯನ್ಸ್. ಐಕ್ಯಾ ಬರೋದೆಲ್ಲರೂ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ. ಅದಕ್ಕಂತ 3 ಅವರ್ ನಾನು ಹುಡುಗಿ ಜೊತೆ ಬಂದಿದ್ದೀನಿ ಅಂತ ಇಲ್ಲ, ನಾನು ಹುಡುಗರ ಜೊತೆ ಬಂದಿದ್ದೀನಿ ಅನ್ನೋದು ಇಷ್ಟ. ಒಂದು ಟಿಪ್ಪು ಐಕ್ಯಾಗ, ಯಾರು ಹುಡುಗಿರ ಜೊತೆ ಮಾತ್ರ ಹೋಗ್ಬೇಡಿ. ಹುಡುಗರಾಗಿದ್ರೆ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ರೆ ಅದು ನಿಮ್ಮ ತಲೆನೋವು. ನಮ್ಮ ಬಾಯ್ಸ್ ಫಸ್ಟ್ ಟೈಮ್ ಐಕ್ಯಾ. ರಾಹುಲ್ ಏನು ಹೇಳ್ತಾರೆ? ರಾಹುಲ್, ವಾಟ್ ಆರ್ ಯುವರ್ ಎಕ್ಸ್ಪೆಕ್ಟೇಷನ್ಸ್? ನೋ ಎಕ್ಸ್ಪೆಕ್ಟೇಷನ್ಸ್, ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್. ಹಾಂ ಗೌತಮ್? ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡೋಣ ಹೆಂಗಿರುತ್ತೋ ಏನಾಗತ್ತೋ. ಅರ್ಧ ದಾರಿಯಲ್ಲಿ ಅಪ್ಡೇಟ್ ಕೊಡೋಣ. ಹೇಳೋಣ ಕಾಲು 1 2 3 3:15. ನಮ್ಮ ಪಿಂಕಿ ಏನು ತಗೊಳ್ಳಲ್ಲ ಅಂತ ಹೇಳಿ ರಾಹುಲ್ ಕೈಲಿ ರಾಹುಲ್ ಬ್ಯಾಗು ಅಂತ ಹೇಳವಳೆ. ನೋಡೋಣ. ಸೊ ಸದ್ಯಕ್ಕೆ ಇಲ್ಲಿದ್ದೀವಿ. ಸುಮಾರು 22 ಇದಿದೆ, 22 ಸೆಕ್ಷನ್ಸು. ನೋಡೋಣ. ಒಳ್ಳೆ ಫೀಲ್ ಇದೆ. ನಮ್ಮ ಪಿಂಕಿ ಏನು ತಗೊಳ್ಳಲ್ಲ ಲಿಸ್ಟ್ ಹಾಕವಳೆ. ಇದಂತೂ ಒಳ್ಳೆ ಫೀಲ್ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಪ್ರೈಸ್ ಸ್ವಲ್ಪ ಓವರ್ಗೆ ಬಜೆಟ್. ಬಟ್ ಇದು ಇಂಡಿಯಲ್ಲಿ ಮನೆ ಕಟ್ಸಿದ ತಕ್ಷಣ ಕ್ರೇಜಿ ಲುಕ್ ಇದೆ. ಕಿಚನ್ ನೋಡೋಕ್ಕೂ ಕ್ಲಾಸಿಕ್ ಆಗಿದೆ. ಒಳ್ಳೆಯದು. ಇಲ್ಲಿ ಸ್ಟವ್ ಇರೋದು ಗೊತ್ತಾಗಲ್ಲ ಇವಾಗ. ನಾನು ಇಲ್ಲಿ ಡಿಸ್ಟೆನ್ಸಿಂದ ನೋಡ್ತೀರಾ ಏನೋ ಸ್ಲ್ಯಾಬ್ ಅನ್ಕೊಂತೀನಿ. ಬಟ್ 2300 ಸ್ಟವ್ವೇ 2300. ಟ್ಯಾಕ್ಸ್ ಎಲ್ಲ ಸೇರಿಸಿ ಮೇ ಬಿ ಒಂದು 2600 ಆಗುತ್ತೆ. ಇಲ್ಲೇನೋ ಒಂದು ಗ್ಯಾಪ್ ಇದೆ, ಏನಂತ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಹೆಂಗಿದೆ, ಸ್ವಲ್ಪ ಮೋಟಿವೇಶನ್ ಬರುತ್ತೆ ಐಕ್ಯಾ ಬಂದರೆ. ಮೇ ಬಿ ವೆನ್ ಇಟ್ಸ್ ಟೈಮ್ ಟು ಬಿಲ್ಡ್ ಅ ಹೋಮ್ ಇನ್ ಇಂಡಿಯಾ ವಿ ನೀಡ್ ಟು ಬಿಲ್ಡ್ ಲೈಕ್ ದಿಸ್. ಪಿಂಕಿ, ಇಸ್ ಇಟ್ ಇನ್ಸ್ಪೈರಿಂಗ್ ಆರ್ ನೋ? ಇದಿದೆ ನೋಡಿ. ಸೊ ಇಲ್ಲಿ ಟೆಂಪರೇಚರ್ ಸೆಟ್ ಮಾಡ್ಬೋದು, ಬಾಟಲ್ಸ್ಗೆ ಎಷ್ಟು ಬೇಕು. ವೈನ್ ಮೋಸ್ಟ್ಲಿ ಇದೆಲ್ಲ ವೈನ್ಸ್ ಅನ್ಸುತ್ತೆ, ಶ್ಯಾಂಪೈನ್ಸ್ ಆ್ಯಂಡ್ ವೈನ್ಸ್ ಅನ್ಸುತ್ತೆ. ಸೊ ಇದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಕ್ರೇಜಿ ಸೆಟಪ್. ಲೈಕ್ ನಾನು ಗೌತಮ್ಗೆ ಏನು ಹೇಳ್ತಿದ್ದಾನೆ, ಫಿನಿಶಿಂಗ್ ಇಂಡಿಯಾಲ್ಲಿ ಬರಲ್ಲ ಮಾಡಿದ್ರೆ ಬೇರೆಯವರು ಅಂತ. ಬಟ್ ಗೌತಮ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕಾಸು ಸ್ವಲ್ಪ ಚೆನ್ನಾಗಿ ಕೊಟ್ಟರೆ ಆಗುತ್ತೆ, ಚೀಪಾಗಂತೂ ಆಗಲ್ಲ. ಫಾರ್ ಕಾಂಟೆಕ್ಸ್ಟ್, ಗೌತಮ್ಸ್ ಡ್ಯಾಡ್ ಅವರಪ್ಪ ಬಂದು ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಈ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಆನ್ ಇವೆಲ್ಲ. ಇದೇನು ವುಡ್ಡು, ಇದು ಹೆಂಗೆ ಬರುತ್ತೆ, ಎಜಸ್ಸು, ಸ್ಮೂತ್ ಫಿನಿಶ್ ಅವೆಲ್ಲ. ಅಷ್ಟು ಫುಲ್ಲಾಗಿ ಗೊತ್ತಿಲ್ಲ ನನಗೆ, ಎಷ್ಟು ಗೊತ್ತೋ ಅಷ್ಟು ಹೇಳ್ತೀವಿ. ಬಟ್ ತುಂಬ ಇದೆ ಕಲಿಯೋದು, ಗೊತ್ತಾ, ತಿಳ್ಕೊಳ್ಳೋದು. ಸೊ ಇಲ್ಲಿ ಇಟ್ಕೊಂಡು ದೋಸೆ ಮಾಡ್ತಿದ್ರೆ ಇಲ್ಲಿ ಕುತ್ಕೊಂಡು ಡೈರೆಕ್ಟ್ ಏನು ಹೇಳ್ತಾರ? ಕ್ರೇಜಿ ಐಡಿಯಾ. ನಮ್ಮಂಥ ಸಿಂಗಲ್ಸು ಇಲ್ಲ ಅಡುಗೆ ಮಾಡಿಕೊಂಡು ಪ್ಲೇಟ್ಗೆ ಹಾಕೊಂಡು ನಾವೇ ಅಲ್ಲೋಗಿ ಕುತ್ಕೊಂಡು ತಿನ್ನಬೇಕಾಗತ್ತೆ. ಇಟ್ ಇಸ್ ಫಾರ್ ದ ಫ್ಯೂಚರ್. ನೋ, ಆಬ್ವಿಯಸ್ಲಿ ಕಾಂಟ್ ಅಫೋರ್ಡ್ ಇಟ್ ರೈಟ್ ನೋ. ಯು ನೆವರ್ ನೋ. ಅಷ್ಟೊತ್ತರಲ್ಲಿ ನಿಮ್ಮ ಮಮ್ಮಿ ಡ್ಯಾಡಿ ನಿಮಗೆ ಒಂದು ಒಳ್ಳೆ ಹುಡುಗಿ ಅರೇಂಜ್ ಮ್ಯಾರೇಜ್ ಆಗಲಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅಂದರೆ ಲವ್ ಮ್ಯಾರೇಜ್ ಲಕ್ಷಣಗಳಂತೂ ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ನಿಮಗೆ ಬೇಡ ಅಲ್ಲ ಅರೇಂಜ್ ಮ್ಯಾರೇಜ್, ಬರೀ ನಮಗೆ ಬೇರೆ ಮೋಸ್ಟ್ ಪ್ರಾಬಬ್ಲಿ. ChatGPT ಕೇಳಿದ್ವಿ ಇದೇನು ಅಂತ. ಇದು ಎಕ್ಸಾಸ್ಟ್ ಅಂತೆ. ಯೂಶಲಿ ಇಲ್ಲಿ ಮೇಲಿಂದ ಬರುತ್ತಲ್ಲ, ಬಟ್ ಇದು ಸ್ಟವಲ್ಲೇ ಇಟ್ ಪುಲ್ಸ್ ಇಟ್ ಡೌನ್ವರ್ಡ್ಸ್. ನೋಡಿದ್ರೆ ಒಂದು ಸಾಫ್ಟ್ವೇರ್ ಇಟ್ಟಿದ್ದಾರೆ, ಏನೇನು ಎಲ್ಲೆಲ್ಲಿ ಬರುತ್ತೆ, ಯಾವ್ದು ಹೆಂಗೆ ಸೂಟ್ ಆಗುತ್ತೆ ಅಂತ ನೀಟಾಗಿ. ಇಲ್ಲ ಆಪ್ಷನ್ಸ್ ಇದೆ ಇರೋದೆಲ್ಲ. ಇದೋಕೆ ಬಡಿ ಸಾಫ್ಟ್ವೇರ್ ಮಾಡೋಕ್ಕೆ ಅದು ಎಷ್ಟು ಖರ್ಚು ಮಾಡಿರ್ತಾರೆ ಅಂತ. ಟವಲ್ಸ್ ಹಾಕೋ ಥರ. ಸೊ ಇದು ಹಾಕಿದ್ರು ಸಮರಿ ಇಷ್ಟೆಲ್ಲ ಹಾಕಿದ್ದಕ್ಕೆ ಟೋಟಲ್ ಬಿಲ್ ಅಂತ ಇಲ್ಲಿ ಬರುತ್ತೆ. ಚೆಕ್ಔಟ್ ಮಾಡ್ಬೋದು ಎಲ್ಲ ಇದು ಹಾಕಿದ್ದೀವಿ ಅಂತ. ಅಟೆನ್ಷನ್ ಟು ಡೀಟೇಲ್ ನೋಡಿದ್ರೆ ಜನರು ಶೂ ಇಡ್ತಾರೆ ಅಂತ. ಸೊ ಇದು ಗಲೀಜ್ ಆಗ್ಬಾರ್ದಲ್ಲ. ಸೊ ಈ ಅಟೆನ್ಷನ್ ಟು ಡೀಟೇಲ್ ಆನ್ ಎವ್ರಿಥಿಂಗ್ ಇಸ್ ಕ್ರೇಜಿ. ಸೊ ಹಿಂಗೆ ಶೂ ಇಟ್ಟರೆ ಗಲೀಜ್ ಆಗಬಾರ್ದು ಅಂತ.
ಬಟ್ ಅದು ನೀನು ಉದ್ದಕ್ಕಲ್ಲ. ಚೆನ್ನಾಗಿದ್ದಾರ ಮಕ್ಕಳು? ನಾನು ಕೇಳಿದೆ ರಾಹುಲ್ಗೆ ಬೇಕಾ ರಾಹುಲ್ ಅಂತ, ಇಲ್ಲ ಇಲ್ಲ ಅಂತ ಹೇಳ್ದ. ಬಟ್ ಪಿಂಕಿ ಎತ್ಕೊಟ್ಲು. ಸರಿ ಓಕೆ ಅಂತ ಸುಮ್ಮನೆ ಏನು ಮಾತಾಡದೆ ತೊಗೊಂಡು ಬ್ಯಾಗಿಗೆ ಇಡಕ್ಕೆ ಬರ್ತಾವೆ. ಪಿಂಕಿ ಏನು ತೊಗೊಳಲ್ಲ ಅಂತ ಹೇಳಿ ಇಷ್ಟು ತೊಗೊಂಡವಳೆ. ಬಿಲ್ಲು $103 ಆಗಿದೆ. ನಾವಲ್ಲಿ ಸ್ಕ್ರೀನಲ್ಲಿ ಹಾಗಾಗಿ. ಸೊ ನಾವು ಹೋಗಿದ್ದು 3:15ಗೆ, ವಾಪಸ್ ಬಂದಿದ್ದು 5:25. ಎಕ್ಸಾಕ್ಟ್ಲಿ 2 hours 10 minutes. ನೋಡಿ ಓಡಿಸ್ತೇ ಪಿಂಕಿ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಫುಲ್ ಎಫರ್ಟ್ಸಿಂದ ನಮ್ಮ ಪುನೀತ್ ಎತ್ಕೊಂಬರ್ತಾ ಇದ್ದಾನೆ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಪುನೀತ್? ಐ ಥಾಟ್ ಫಸ್ಟ್ ಟೈಮ್ ಓನ್ಲಿ ಇಲ್ ಟೇಕ್ಸ್ ಲೈಕ್ ನಾನು ಮೊದಲನೇ ಬಾರಿ ಬಂದಾಗ ನಮ್ಮ ಅಕ್ಕ ಇದ್ಲು. ಬಟ್ ಐ ಥಾಟ್ ಓನ್ಲಿ ಶೀಲ್ ಟೇಕ್ ಸೋ ಲಾಂಗ್. ಬಟ್ ಐ ಥಿಂಕ್ ಇಟ್ಸ್ ನ್ಯಾಚುರಲ್ ಥಿಂಗ್. ಎಲ್ಲ ಹುಡುಗಿರು ಜಾಸ್ತಿ ಟೈಮ್ ತೊಗೊಳ್ತಾರೆ. ಒಂದು ಕಪ್ ಸೇಕ್ ಮಾಡೋಕೆ 1 hour ಆಯ್ತಲ್ಲಿ. ಆ ಕಪ್ಪಲ್ಲಿ ಏನೈತೆ ಗೊತ್ತಿಲ್ಲ, ಅದು ವಾಪಸ್ಸು ಮಾತಾಡೋಲ್ಲ. ಬಟ್ ಆದರೂ 1 hour ಆಯಿತು. ಅದೇನಕ್ಕೆ ಅದರಲ್ಲಿ ಕಲರು ಶೇಪು ಇಷ್ಟು ಚೂಪಾಗಿದೆ ಅಷ್ಟೇ. 1 centimeter ಡಯಾಮೀಟ್ರ್ ಕಮ್ಮಿ ಇದೆ, ಜಾಸ್ತಿ ಇದೆ. ಇಟ್ಸ್ ಟು ಕಾಂಪ್ಲಿಕೇಟೆಡ್. ಯು ಥಿಂಕ್ಸ್ ಗರ್ಲ್ಸ್ ಆರ್ ವೆರಿ ಕಾಂಪ್ಲಿಕೇಟೆಡ್ ಅಂತ? ಯಾ, ನಾಟ್ ಜಸ್ಟ್ ಮೀ, ಎವ್ರಿಬಡಿ ಥಿಂಕ್ಸ್. ಇವಾಗ ಬರೀ ಬಾಯ್ಸ್ ಹೋಗಿದ್ರೆ ಎಷ್ಟು ಆವ್ರೇಜ್ ಟೈಮ್ ತೊಗೊತಿದ್ರು ಪುನೀತ್? ನನ್ನ ಪ್ರಕಾರ ಇಲ್ಲಿರೋದು ಏನೂ ತರ್ತಾನೂ ಇರಲಿಲ್ಲ. ನಾನಂತೂ ಇದನ್ನು ಪಕ್ಕ ಎತ್ಕೊತಿದ್ದೆ ಲಾಸ್ಟಲ್ಲಿ ಇಷ್ಟು ನಡೆದಿದ್ದಕ್ಕೆ. ಗರ್ಲ್ಸ್ ಮೇಕ್ ಹೋಮ್ ಬೆಟರ್. ಬಟ್ ಐ ಡೋಂಟ್ ನೋ, ಬಿಕಾಸ್ ಐ ಡೋಂಟ್ ನೋ. ಯು ಹ್ಯಾವ್ 2 sisters. ಯಾ, ಐ ಹ್ಯಾವ್ 2 sisters. ಸೊ ಇಫ್ ಯು ಆರ್ ಲಿವಿಂಗ್ ಅಲೋ, ನೀವು ಒಬ್ಬನೇ ಇರ್ತಿದ್ದಿದ್ರೆ? ಇಲ್ಲ, ನಾನು ಇದೆಲ್ಲ ತೊಗೊತಿದ್ದೀನಿ. ಅದೇ ಹೇಳ್ತಿರೋದು. ಡಸ್ ಇಟ್ ಲುಕ್ ಬೆಟರ್ ಆರ್ ನೀ ಇರ್ಬೇಕಾದ್ರೆ? Aesthetically it look better. It'll make it feel home. That's what I meant. Okay. Bye.